ಸರ್ವರಿಗೂ ಸುಸ್ವಾಗತ. ಪಾರಿಭಾಷಿಕ ಶಬ್ದದ ವಿವರಣೆ. ಮೊನ್ನೆ ಸ್ವಾಭಾವಿಕ ಎನ್ನುವ ಬಗ್ಗೆ ಕೆಲವು ಮಾತನ್ನು ಹೇಳಿದ್ವಿ. ಇದು ಪ್ರಕೃತಿ ಅಂತ. ಪ್ರಕೃತಿ ಅನ್ನುವ ಪದವು ಬಹಳ ಮಟ್ಟಿಗೆ ವೇದಾಂತದಲ್ಲಿ ಬಹಳ ಕಡೆಯಲ್ಲಿ ಪ್ರಯೋಗ ಮಾಡ್ತಾರೆ. ಪ್ರಕೃತಿ ಎನ್ನುವುದನ್ನು ಸಾಂಖ್ಯರು ಪ್ರಧಾನ ಪ್ರಕೃತಿ ಅಂತ ಹೇಳಿ ಸತ್ವದ ಸ್ತಮೋಗುಣಗಳ ಸಾಮ್ಯಾವಸ್ಥೆಯನ್ನು ಪ್ರಕೃತಿ ಪ್ರಧಾನ ಅಂತಾರೆ. ಪ್ರಕೃತಿ ವಿಜ್ಞೇಯ ಸ್ವಭಾವನ್ನ ಜಹಾತಿಯ ಅಂತ ಹೇಳಿ ಗೌಡಪಾದರು ಪಕ್ಷಾದಿಗಳಿಗೆ ಹಾರೋ ಪ್ರಕೃತಿ, ನೀರಿಗೆ ತಗ್ಗಕ್ಕೆ ಹರಿಯೋ ಪ್ರಕೃತಿ, ಬೆಂಕಿಗೆ ಬಿಸಿ ಪ್ರಕೃತಿ, ಸ್ವಭಾವ ಅನ್ನೋರ್ಸಲು ಪ್ರಕೃತಿ ಅಂತಾರೆ. ಇನ್ನೊಂದು ಕಾರಣ ಅನ್ನೋರ್ಸಲು ಪ್ರಕೃತಿ ಅಂತ ಹೇಳ್ತಾರೆ. ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತ ಅನುಪರೋಧಾತ್ ಅನ್ನೋದ್ರಲ್ಲಿ ಉಪಾದಾನ ಕಾರಣಕ್ಕೂ ಪ್ರಕೃತಿ ಅಂತ ಹೇಳ್ತಾರೆ. ಕಾರಣದಲ್ಲಿ ಉಪಾದಾನ ಕಾರಣ, ನಿಮಿತ್ತ ಕಾರಣ, ಸಹಕಾರಿ ಕಾರಣ ಅಂತ. ಅಲ್ಲಿ ಕುಂಬಾರ ಮಡಿಕೆಗೆ ನಿಮಿತ್ತ ಕಾರಣ, ಮಣ್ಣು ಉಪಾದಾನ ಕಾರಣ, ಪ್ರಕೃತಿ ಕಾರಣ. ಗುದ್ಲಿ, ಹಾರೇಕೋಲು, ಬಾಂಡ್ಲಿ, ಕರಣೆ ಇತ್ಯಾದಿಗಳೆಲ್ಲ ಸಹಕಾರಿ ಕಾರಣ. ಇಲ್ಲಿ ಜಗತ್ತಿಗೆ ಬ್ರಹ್ಮವು ಪ್ರಕೃತಿ ಕಾರಣ, ಉಪಾದಾನ ಕಾರಣವೂ ಬ್ರಹ್ಮವೇ, ನಿಮಿತ್ತ ಕಾರಣವೂ ಬ್ರಹ್ಮವೇ, ಸಹಕಾರಿ ಅಂತರ ಇಲ್ಲ. ಅದಕ್ಕೆ ತಾನೇ ಜಗತ್ತಾಗಿ ತೋರೋದು ಅಂತ. ಅದರಿಂದ ಜನರ ಅಜ್ಞರ ದೃಷ್ಟಿಯಿಂದ, ತಪ್ಪುಳಿಕೆಯಿಂದ ಬ್ರಹ್ಮವು ಜಗತ್ತಾಗಿ ತೋರೋದನ್ನೇ ತೋರಿಕೆಯು ಕಾರ್ಯ ಅಂತಲೂ, ತೋರಿಕೆಗೆ ಆಧಾರವಾಗಿರುವ ಬ್ರಹ್ಮವನ್ನ ಕಾರಣ ಅಂತಲೂ, ಪ್ರಕೃತಿ ಅಂತಲೂ ಕರೀತಾರೆ. ಬ್ರಹ್ಮಕ್ಕಿಂತ ಬೇರೆ ಪ್ರಕೃತಿ ಇಲ್ಲ ಅಂತ. ಪ್ರಕೃತಿ ಅಂತಂದ್ರೆ ಸಹಜ, ಸ್ವಭಾವ, ಕಾರಣ ಅನ್ನೋ ಅರ್ಥ, ಮೂರು ಅರ್ಥವನ್ನು ಇಟ್ಕೊಂಡಿದ್ದಾರೆ. ಆಯಾ ಸಂದರ್ಭಾನುಸಾರವಾಗಿ ನಾವು ಅದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಎಲ್ಲಾ ಜಾಗದಲ್ಲೂ ಪ್ರಕೃತಿ ಒಂದೇ ಅಲ್ಲ. ಲೋಕದಲ್ಲೂ ಕೂಡ ಒಬ್ಬರ ಮನುಷ್ಯನ ಸ್ವಭಾವ ಹೇಳ್ಬೇಕು, ಅಯ್ಯೋ ಅವ್ನ ಪ್ರಕೃತಿನೇ ಹಾಗೆ ಕಾಣ್ರಿ, ಅವ್ನು ಸುಮ್ಮನೆ ಕೀಟ್ಲೆ ಮಾಡ್ತಾನೆ, ಕಿರಿಕಿರಿ ಮಾಡ್ತಾನೆ, ಅವ್ನ ಪ್ರಕೃತಿ, ಅವನ ಸ್ವಭಾವ ಅನ್ನೋ ಅರ್ಥದಲ್ಲೂ ಪ್ರಕೃತಿಯನ್ನು ಬಳಸ್ತೀವಿ. ಪ್ರಕೃಷ್ಟ ಕೃತಿ ಪ್ರಕೃತಿ ಅಂತ, ಚೆನ್ನಾಗಿ ಮಾಡಿದ್ದಾಗಿರೋದು ಪ್ರಕೃತಿ ಅಂತ. ಏನೋ ಆಗಿರೋದ್ರಿಂದ ಅದು ಮತ್ತೆ ಮಾಡ್ಬೇಕಾಗಿಲ್ವಾದ್ರಿಂದ ಅದನ್ನ ಪ್ರಕೃತಿ, ಕಾರಣ, ಸ್ವಭಾವ ಅಂತ ಬಳಸ್ತಾರೆ. ಹೀಗೆ ಪ್ರಕೃತಿ ಶಬ್ದವನ್ನ ಕಾರಣ ಅನ್ನೋ ಅರ್ಥದಲ್ಲಿ, ಸ್ವಭಾವ ಅನ್ನೋ ಅರ್ಥದಲ್ಲಿ ಬಲಮಟ್ಟಿಗೆ ಬಳಸ್ತಾರೆ ಅಂತ ಇಟ್ಕೊಂಡ್ರೆ ಸಾಕಾಗತ್ತೆ. ಇನ್ನು ಅಪ್ರಮೇಯ ಅನ್ನೋ ಪದವನ್ನ ನಾವು ವೇದಾಂತದಲ್ಲಿ ಅಲ್ಲಲ್ಲಿ ಕಾಣಬಹುದು. ಪ್ರಮಾತಂ ಯೋಗ್ಯಂ ಪ್ರಮೇಯಂ ಅಥವಾ ಯೋಗ್ಯ ಪ್ರಮೇಯ. ಯಾವುದನ್ನ ನಾವು ಇಂದ್ರಿಯಗಳಿಂದ ಅರಿಯಬಹುದೋ ಅದು ಪ್ರಮೇಯ. ಮಾ ಧಾತು ಪ್ರ ಉಪಸರ್ಗ, ಅಳೆಯುವುದಕ್ಕೆ, ಗೊತ್ತು ಮಾಡುವುದಕ್ಕೆ ಯೋಗ್ಯವಾದದ್ದು ಮೇಯ. ಪ್ರಮೇಯ ಪ್ರಕರ್ಷೇಣ ಮೇಯ, ಚೆನ್ನಾಗಿ ಗೊತ್ತು ಮಾಡುವುದಕ್ಕೆ ಯೋಗ್ಯವಾದದ್ದು ಅಂತ. ಅಂದ್ರೆ ರೂಪವನ್ನು, ಆಕಾರವನ್ನು ಕಣ್ಣು ಅಳೆಯುತ್ತೆ. ಕಣ್ಣಿಗೆ ರೂಪ, ಆಕಾರ ಪ್ರಮೇಯ. ಶಬ್ದವನ್ನು ಕಿವಿಯು ಅಳೆಯುತ್ತೆ, ಅದ್ರ ಕಿವಿಗೆ ಶಬ್ದ ಪ್ರಮೇಯ. ವಿಷಯ ಅಂತ ಅರ್ಥ. ಪ್ರಮೇಯ ಅಂದ್ರೆ ವಿಷಯ, ಗೋಚರ, ಅಳಿಬಹುದು ಅಂತ ಅರ್ಥ. ಇಲ್ಲಿ ಆತ್ಮನು ಅಪ್ರಮೇಯನು ಅಂತ, ಅನಾಶಿನೋ ಪ್ರಮೇಯಸ್ಯ ಅಂತ ಗೀತೆಯಲ್ಲೂ ಬರುತ್ತೆ. ಏತದ ಅಪ್ರಮಯಂ ಧ್ರುವಂ ಅಂತ ಬೃಹದಾರಣ್ಯಕಲ್ಲೂ ಬರುತ್ತೆ. ಅಪ್ರಮೇಯ, ಅಪ್ರಮೇಯ ಅಂತ ಅರ್ಥ. ಆತ್ಮನನ್ನ ಪ್ರಮಾಣಗಳಿಂದ ವಿಷೀಕರಿಸೋಕ್ ಆಗೋದಿಲ್ಲ, ವಿಷಯ ಮಾಡ್ಕೋಕ್ ಆಗೋದಿಲ್ಲ. ಪ್ರಮಾತಂ ಯೋಗ್ಯಂ ಪ್ರಮೇಯಂ ನ ಪ್ರಮೇಯಂ ಅಪ್ರಮೇಯಂ ಅಂತ. ಯಾವ ಪ್ರಮಾಣಾದಿಗೊಂದು ಆಗಲ್ಲ. ಇದು ಮೀಮಾಂಸಕರು ಕೆಲವರು ಪ್ರತ್ಯಕ್ಷಾದಿ ಪ್ರಮಾಣಕ್ಕೆ ಆತ್ಮ ಗೋಚರವಾಗ್ತಾನಲ್ಲ ಅಂತ. ಅಲ್ಲಿ ಪ್ರತ್ಯಕ್ಷ ಅಂದ್ರೆ ಮಾನಸ ಪ್ರತ್ಯಕ್ಷ ಅಂತ ಇಟ್ಕೊಂಡು ಅಹಂ ಪ್ರತ್ಯಯಕ್ಕೆ ಆತ್ಮ ಗೋಚರವಾಗ್ತಾನಲ್ಲ, ಶಾಸ್ತ್ರಕ್ಕೂ ಕೂಡ ಗೊತ್ತಾಗ್ತಾ ಇಲ್ಲ, ಶಾಸ್ತ್ರ ಪ್ರಮಾಣಕ್ಕೆ ವಿಷಯನಾಗ್ತಾನಲ್ಲ ಅಂತ. ಪ್ರಮಾಣಕ್ಕೆ ವಿಷಯನೇ ಅಲ್ಲ ಅಂದ್ರೆ ಶಾಸ್ತ್ರಕ್ಕೂ ವಿಷಯನಲ್ಲ ಅಂತ ಆಗ್ಬೇಕಾಗತ್ತೆ. ಶಾಸ್ತ್ರಕ್ಕೂ ವಿಷಯವಲ್ಲವಾದ್ರೆ ಶಾಸ್ತ್ರ ತಿಳಿಸ್ಕೊಡಲ್ಲ ಅಂತ ಆಗ್ಬಿಡತ್ತೆ. ಅವ ಶಾಸ್ತ್ರ ದಂಡ ಆಗುತ್ತಲ್ಲ ಅಂದ್ರೆ ಅಲ್ಲ. ಶಾಸ್ತ್ರಕ್ಕೆ ಬ್ರಹ್ಮವು ಇದು ಅಂತ ಹೇಳಿ ಇಂದ್ರಿಯಗಳು ಹೊರಗೆ ಪದಾರ್ಥವನ್ನು ವಿಷೀಕರಿಸಿ ತಿಳಿಸುವ ಹಾಗೆ ಶಾಸ್ತ್ರವು ಬ್ರಹ್ಮವನ್ನು ವಿಷೀಕರಿಸಿ ಇದು ಅಂತ ಹೇಳಿ ತಿಳಿಸಲ್ಲ. ಬ್ರಹ್ಮದ ಬಗ್ಗೆ ಇರುವ ತಪ್ಪು ಕಲ್ಪನೆಯನ್ನು ಬಿಡಿಸುವುದರಿಂದ ಶಾಸ್ತ್ರ ಬ್ರಹ್ಮ ವಿಷಯ ಪ್ರಮಾಣ ಬ್ರಹ್ಮ ಪ್ರಮೇಯ ಅಂತ ಅಧ್ಯಾರೋಪ. ಪ್ರತ್ಯಕ್ಷಾದಿಗಳು ಅಷ್ಟೇ ಮಾಡೋದು. ಪ್ರತ್ಯಕ್ಷಾದಿಗಳು ಕೂಡ ವಿಷೀಕರಿಸಿ ತಿಳಿಸೋದಿಲ್ಲ. ಅದರ ಬಗ್ಗೆ ಇರುವ ತಪ್ಪಲಿಕ್ಕೆ ಬಿಡಿಸೋದನ್ನೇ ಅದರ ಬಗ್ಗೆ ಪ್ರಮಾಣ, ಅದು ಪ್ರಮೇಯ ಅಂತ ನಾವು ಅಂತೀವಿ. ಈಗ ಹೇಳಿದ್ರೆ ಅರಿವು ಅನ್ನೋದೇ ಉಂಟಾಗೋದಲ್ಲವಾದ್ದರಿಂದ, ಅದು ವಸ್ತುತಂತ್ರವಾದ್ರಿಂದ ಆ ಅರಿವನ್ನು ಮಾಡ್ಕೊಳಕ್ಕಾಗಲ್ಲ, ಅರಿವು ಉಂಟಾಗೋದಿಲ್ಲ. ಅರಿವು ಉಂಟಾಗೋದಕ್ಕಿರುವ ಅಡ್ಡಿಯನ್ನು ಕಳೆಯೋದನ್ನೇ ಪ್ರಮಾಣ
ಪ್ರಮಾಣ ಯಾವ ಬಗ್ಗೆ ಕಳೆಯುತ್ತೋ ಆ ವಸ್ತು ಪ್ರಮೇಯ ಅಂತ. ಪ್ರತ್ಯಕ್ಷಾದಿಗಳಿಗೂ ಆತ್ಮನು ಪ್ರಮೇಯನಲ್ಲ. ಅಂದ್ರೆ ಪ್ರತ್ಯಕ್ಷಾದಿಗಳನ್ನೇ ಬಳಸುವನಾದ್ರಿಂದ, ಮನಸ್ಸಿಗೂ ಸಾಕ್ಷಿಯಾದ್ರಿಂದ, ಅಹಂ ಪ್ರತ್ಯಕ್ಕೂ ಸಾಕ್ಷಿಯಾದ್ರಿಂದ ಆತ್ಮನು ಮೀಮಾಂಸಕರ ಹಾಗೇನೆಯೇ ಪ್ರತ್ಯಕ್ಷ ಪ್ರಮಾಣಕ್ಕೆ ಮಾನಸ ಪ್ರತ್ಯಕ್ಷ ಗೋಚರನಲ್ಲ. ಏನು ಲಿಂಗದಿಂದ ನಾನು ನಾನು ತಂದ್ಕೊಳ್ತಾ ಇರೋದ್ರಿಂದ, ಅಥವಾ ನೋಡೋದು, ಕೇಳೋದು, ಯೋಚನೆ ಮಾಡೋದು, ತಿಳ್ಕೊಳ್ಳೋದು, ಈ ಗುರುತಿನಿಂದ ಆತ್ಮ ಗೊತ್ತಾಗ್ತಾನೆ ಅಂತ. ಅದು ತಪ್ಪು. ಹೀಗಾಗಿ ಲಿಂಗಲಿಂಗಿಗಳ ಪ್ರತ್ಯಕ್ಷ ಇದ್ರೆ ಆತ್ಮ ಪ್ರಮೇಯ ಅಂತ ಅನ್ಬಹುದು. ಆ ಆತ್ಮನನ್ನು ಅದರ ಲಿಂಗವನ್ನು ಒಟ್ಟಿಗೆ ಯಾರು ನೋಡೇ ಇಲ್ಲ. ಆದ್ದರಿಂದ ಆತ್ಮನು ಲಿಂಗಕ್ಕೂ ಗೋಚರವಲ್ಲ, ಆತ್ಮನು ಅಪ್ರಮೇಯನು ಅಂದ್ರೆ ಯಾವ ಪ್ರಮಾಣಗಳಿಗೂ ವಿಷಯನಲ್ಲ. ಇನ್ನು ಹೇಳೋದಾದ್ರೆ ಆತ್ಮನು ಪೂರ್ವ ಸಿದ್ಧ, ಸ್ವತಃ ಸಿದ್ಧ, ತಿಳಿಸ್ಕೊಳ್ಬೇಕಾಗಿಯೇ ಇಲ್ಲ. ತಿಳಿವೇ ಆತ್ಮ, ಅರಿವೇ ಆತ್ಮ. ಅದನ್ನ ಅರಿವನ್ನ ಅರಿಬೇಕಾಗಿಲ್ಲ, ಅರಿವನ್ನು ಮಾಡ್ಕೊಳ್ಳಬೇಕಾಗಿಲ್ಲ, ಅರಿವು ಇರೋದು. ಆದ್ರಿಂದ ಆತ್ಮನ ಸ್ವಭಾವದಿಂದಲೂ ಆತ್ಮ ಅಪ್ರಮೇಯನು, ಪ್ರಮಾಣ ವಿಷಯನಲ್ಲನು. ಪ್ರಮಾಣಗಳ ಸ್ವಭಾವ ನೋಡಿದ್ರು ಪ್ರಮಾಣಕ್ಕೆ ಆತ್ಮ ವಿಷಯನಲ್ಲ. ಆದ್ದರಿಂದ ಆತ್ಮ ಅಪ್ರಮೇಯ ಅಂತ ಪರಿಷತ್ತು ಹೇಳಿದೆ. ಅನಾಶಿನೋ ಪ್ರಮೇಯಸ್ಯ ಅಂದ್ರೆ ಅಪ್ರಮೇಯ ಅಂತ. ವಿಷ್ಣು ಸಹಸ್ರನಾಮದಲ್ಲೂ ಅಪ್ರಮೇಯ ಅಂತ, ಅಪ್ರಮೇಯ ವಿಷ್ಣು ಸಹಸ್ರನಾಮದಲ್ಲ, ಅಪ್ರಮೇಯ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ, ಆರಂಭದಲ್ಲೇ ಬರುತ್ತೆ. ಅಪ್ರಮೇಯೋ ಹೃಷಿಕೇಶ ಪದ್ಮನಾಭೋ ಮರಪ್ರಭು ಅಂತ ಅಪ್ರಮೇಯ ಅಂತ. ಯಾವ ಪ್ರಮಾಣಕ್ಕೂ ವಿಷಯನಲ್ಲದವನು ಅಂತ ಇನ್ನು ಉಪನಿಷತ್ತು ಹೇಳುತ್ತೆ, ಗೀತೆಯು ಹೇಳುತ್ತೆ, ಎಲ್ಲಾ ಪುರಾಣ ಗ್ರಂಥದಲ್ಲೂ ಪರಮಾತ್ಮನು ಪ್ರಮೇಯನಲ್ಲ ಅಂತ. ಹಾಗಾಗಿ ಯಾವುದನ್ನ ಪ್ರಮಾಣಗಳಿಂದ ಅರಿಯೋಕ್ಕಾಗಲ್ವೋ, ವಿಷಯ ಮಾಡ್ಕೊಳಕ್ಕಾಗಲ್ವೋ ಆ ವಸ್ತುವು ಅಪ್ರಮೇಯನು, ಆತ್ಮನೇ ಅದು ಅಂತ ತಿಳ್ಕೊಬೇಕು. ಇನ್ನು ಅಪ್ರಾಕೃತ ಅಂತಂತ ಒಂದು ಪದ ಇದೆ. ಅಪ್ರಾಕೃತ ಅನ್ನೋ ಪದವನ್ನ ಪ್ರಕೃತಿಗೆ ಸಂಬಂಧಪಟ್ಟದ್ದು ಪ್ರಾಕೃತ, ಪ್ರಕೃತಿಗೆ ಸಂಬಂಧ ಪಡದೇ ಇರೋದು ಅಪ್ರಾಕೃತ ಅಂತ. ಪ್ರಕೃತಿ ಅಂತಂದ್ರೆ ಸತ್ವದ ಸ್ತಮೋ ಗುಣಗಳ ಒಂದು ರೂಪಕ್ಕೆ ಪ್ರಕೃತಿ ಇದೆ. ಯಾವುದೇ ಮೂಲ ಕಾರಣ ಅವ್ಯಾಕೃತ, ಅವ್ಯಕ್ತ ಪ್ರಕೃತಿ. ಅದನ್ನೇ ಸಾಂಖ್ಯರು ಪ್ರಧಾನ ಅಂತಾರೆ. ಅದರ ಕಾರ್ಯ ಸತ್ವದ ಸ್ತಮೋ ಗುಣಗಳು. ಅದನ್ನ ಪಂಚಭೂತಗಳು, ಪಂಚಭೂತಗಳ ಕಾರ್ಯವೆಲ್ಲ ಪಂಚಭೂತಗಳ ಪ್ರಪಂಚದಲ್ಲಿರತಕ್ಕಂತಹ ಯಾರು ಮಾಡದೇ ಇರತಕ್ಕದ್ದಾಗಿರ್ತಕ್ಕಂತಹ ವಸ್ತು ಎಲ್ಲ ಪ್ರಕೃತಿ ಇದ್ದಲ್ಲಿ. ಏನು ಕಾಡು ಅನ್ನೋ ಪ್ರಕೃತಿ, ಸಮುದ್ರ ಅನ್ನೋದು ಒಂದು ಪ್ರಕೃತಿ, ಪಂಚಭೂತಗಳು ಪ್ರಕೃತಿ. ಆ ಪ್ರಕೃತಿಯಲ್ಲಿ ಇರ್ತಕ್ಕದ್ದು ಪ್ರಾಕೃತಿಕ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಅಪ್ರಾಕೃತ ಅನ್ನುವಾಗ ಪ್ರಾಕೃತವಲ್ಲ, ಪ್ರಾಕೃತ ಪ್ರಾಕೃತಿಕ ಎರಡೂ ಅದೇ. ಪ್ರಾಕೃತವಾದ ಪ್ರಾಕೃತಿಕ, ಪ್ರಕೃತಿಯಿಂದ ಆದ ಪ್ರಾಕೃತಿಕ ಅಂತಂತಾರೆ. ಅಂದ್ರೆ ಪ್ರಕೃತಿಗೆ ಸಂಬಂಧಪಡದ, ಪ್ರಕೃತಿಗೆ ಸೇರದ ಅನ್ನೋ ಅರ್ಥದಲ್ಲಿ ಅಪ್ರಾಕೃತ ಅಂತಂತಾರೆ. ಅಪ್ರಾಕೃತ ಅಂದ್ರೆ ಅಲೌಕಿಕ, ದಿವ್ಯ, ಶ್ರೇಷ್ಠ ಅನ್ನೋ ಅರ್ಥದಲ್ಲಿ ಬಳಸ್ತಾರೆ. ದಿವ್ಯೋ ಹ್ಯಮೂರ್ತ ಪುರುಷ, ದಿವ್ಯ ಅಪ್ರಾಕೃತ ಅಂತ ಬರೀತಾರೆ. ಪ್ರಾಕೃತಿಕನಲ್ಲ, ಪ್ರಕೃತಿಯನ್ನು ಮೀರಿದವನು ಅಂತ. ಅಂದ್ರೆ ಪರಮಾತ್ಮನನ್ನೇ ದಿವ್ಯನು, ಅಪ್ರಾಕೃತಿಕನು, ಪ್ರಕೃತಿಯನ್ನು ಮೀರಿದವನು ಅಂತ ಹೇಳ್ತಾರೆ. ಪಂಚಭೂತದ ಒಳಗಿರ್ತಕ್ಕದ್ದೆಲ್ಲ ಪ್ರಾಕೃತಿಕ, ಪ್ರಾಕೃತ ಪ್ರಕೃತಿಯಿಂದ ಆದದ್ದು. ಅದಲ್ಲದ್ದು ಅಪ್ರಾಕೃತ ಅಂತ. ಅಂದ್ರೆ ಸಹಜವಲ್ಲದ್ದು ನಡೆಸಲು ಬಳಸ್ತಾರೆ. ಅಪ್ರಾಕೃತ ಅಂತಂದ್ರೆ ಪ್ರಕೃತಿಯ ಸಹಜ ಸ್ವಭಾವ ಅಂತ ಇಟ್ಕೊಂಡಿದೀವಲ್ಲ, ಅದಲ್ಲದ್ದು ಅಪ್ರಾಕೃತಿಕ, ಅಸಹಜ ಅಂತ ಬಳಸ್ತಾರೆ. ಆದ್ರೆ ಅಲೌಕಿಕ ಅನ್ನೋ ಅರ್ಥದಲ್ಲೂ ಬಳಸ್ತಾರೆ ಆ ಅಪ್ರಾಕೃತಿಕ, ಅಪ್ರಾಕೃತ ಅನ್ನೋದನ್ನ. ಸಂದರ್ಭ ನೋಡ್ಕೊಂಡು ನಾವು ವ್ಯಾಖ್ಯಾನ ಮಾಡ್ಕೋಬೇಕಾಗುತ್ತೆ. ಮನುಷ್ಯನು ಎಲ್ಲರಂತೆ ನಡ್ಕೊಳ್ಳದೆ ಹೋದ್ರೆ ಅವನೊಂಥರ ಅವನು ಇದು ಈ ಸಮಾಜದ ನಿಯಮಕ್ಕೆ ಒಳಪಡೆದವನು, ಅವನು ಒಂಥ ಪ್ರಾಕೃತಿಕ ಅಂತ ನಿಂದೆ ಮಾಡ್ತಾರೆ. ತೀರಾ ಏನೂ ಕಲ್ಚರ್ ಇಲ್ಲದವನು, ಸಿವಿಲೈಸ್ ಅಲ್ಲದವನು ಅನ್ನೋ ಅರ್ಥದಲ್ಲಿ ಅವನು ಪ್ರಾಕೃತಿಕ ಅಂತ ಹೇಳ್ತಾರೆ. ಅಪ್ರಾಕೃತ ಅಂದ್ರೆ ಅಲೌಕಿಕ, ದಿವ್ಯ, ಶ್ರೇಷ್ಠ ಅನ್ನೋ ಅರ್ಥದಲ್ಲಿ ಬಳಸ್ತಾರೆ. ಇಲ್ಲಿ ನಿಜವಾಗಿ ಅಪ್ರಾಕೃತವಾದದ್ದು ಯಾವುದು ಅಂದ್ರೆ ಪರಮಾತ್ಮನೇ ಅಪ್ರಾಕೃತ, ಅಲೌಕಿಕ, ಪ್ರಕೃತಿಗೆ ಸೇರದೇ ಇರುವನು ಅಂತ ಅರ್ಥ. ಇನ್ನು ಅಮೃತ ಅಂತ ಒಂದು ಪದ ಇದೆ.
ಅಮೃತ ಅನ್ನುವ ಪದವು ಕೂಡ ಮೃತ ಅಂದ್ರೆ ಸತ್ತಿದ್ದು ಅಂತ ಅರ್ಥ. ಮೃಂಗ್ ಪ್ರಾಣತ್ಯಾಗಿ ಧಾತು ಸತ್ತೋಗಿರುವುದು ಅಂತ. ಅಮೃತ ಅಂತಂದ್ರೆ ಸಾಯದೇ ಇರುವುದು, ನಾಶವಾಗದೇ ಇರುವುದು ಅಂತ ಅರ್ಥ. ಅದು ಪರಮಾತ್ಮನಿಗೆ ಅಮೃತ ಸ್ವರೂಪನು, ಅಮೃತನಾಗಿದ್ದಾನೆ ಪರಮಾತ್ಮನು ಅಂತ ಉಪನಿಷತ್ತಿನಲ್ಲೂ ಗೀತೆಯಲ್ಲೂ ಅಮೃತ ಅಂತ ಪರಮಾತ್ಮನ ಹೇಳುತ್ತೆ. ಪಯಃಕೀಲಾಲಂ ಅಮೃತಂ ಅನ್ನೋ ಜಾಗದಲ್ಲಿ ಹಾಲಿಗೂ ಅಮೃತ ಅಂತ ಅಂತಾರೆ. ಅಂದ್ರೆ ಒಳ್ಳೆ ಆಗ ರುಚಿಯನ್ನು ಇಟ್ಕೊಂಡು, ಅದರ ಸ್ವರೂಪವನ್ನು ಇಟ್ಕೊಂಡು, ಪವಿತ್ರತೆಯನ್ನು ಇಟ್ಕೊಂಡು ಅದು ಅಮೃತ ಅಂತ ಹೇಳ್ತಾರೆ ಹಾಲನ್ನ. ದೇವತೆಗಳು ಕೂಡ ಅಮೃತ ಪಾನ ಮಾಡ್ತಾರೆ ಅಂತ ಪುರಾಣದಲ್ಲಿ ಶಾಸ್ತ್ರದಲ್ಲಿ ಪ್ರಸಿದ್ಧವಾಗಿದೆ ಅವ್ರ ತಮ್ಮ ಬದುಕಿಗೆ. ಅಲ್ಲೆಲ್ಲ ಅಮೃತ ಅಮೃತ ಅಂದ್ರೆ ಒಂದು ಪದಾರ್ಥ ಅಂತ ಇಟ್ಕೊಂಡು ಹೇಳ್ತಾರೆ. ಆ ಹಾಲು ಹೇಗೆ ಅಮೃತ ಅಂದ್ರೆ ಒಂದು ಪದಾರ್ಥವೋ ಹಾಗೆ ದೇವತೆಗಳು ಪಾನ ಮಾಡುವ ಅಮೃತ ಅನ್ನೋದು ಒಂದು ಯಾವುದೋ ಒಂದು ಪದಾರ್ಥ ಅಂತ. ಆದರೆ ಇಲ್ಲಿ ಆತ್ಮನಿಗೆ ವಿಶೇಷಣವಾಗಿ ತಗೊಂಡಿದೆ ಅಮೃತನು ಆತ್ಮನು ಅಂತ. ಸಾಯದವನು ನಿತ್ಯನು ಅನ್ನೋ ಅರ್ಥದಲ್ಲಿ ಆತ್ಮನ ಅಮೃತ ಅಂತ ಹೇಳ್ತಾರೆ. ಯಾವ್ಯಾವ್ದೆಲ್ಲ ಸಾಯತ್ತೋ ಅದು ಮೃತ, ಸತ್ತೋಗಿರೋದು, ಅದಿಲ್ಲದ್ದು ಅದು ಅಲ್ಲದ್ದು ಅಮೃತನು ಅಂತ. ಹೀಗೆ ಅಮೃತ ಅಂತ ಲೋಕದಲ್ಲೂ ಬಳಸ್ತಾರೆ. ಅಮೃತ ಸಾಯದೇ ಇರೋದು, ನಿತ್ಯ ಇರುವುದು ಅಂತ. ಅದರಲ್ಲಿ ಆಪೇಕ್ಷಿಕ ಅಮೃತ ಅಂತ ಕೆಲವಿದೆ. ದೇವಾಹ ಅಮೃತಾಹ ಅಂತ, ದೇವತೆಗಳು ಅಮೃತರು ಅಂದ್ರೆ ಬಹಳ ಕಾಲ ಇರ್ತಾರೆ ನೋಡ್ಸೋದ್ರಲ್ಲಿ ಅಮೃತ ಅಂತ. ನಮ್ಮ ಮನುಷ್ಯರನ್ನು ಹೋಲಿಸ್ಕೊಂಡ್ರೆ ತುಂಬಾ ದಿವಸ ಇರೋರಾದ್ರಿಂದ ದೇವತೆಗಳನ್ನ ಅಮೃತರು ಅಂತ ಹೇಳ್ತೀವಿ. ಆದ್ರೆ ಪರಮಾತ್ಮನ ಅಮೃತ ಅನ್ನುವಾಗ ಆಪೇಕ್ಷಿಕವಾದ ಹೋಲಿಕೆಯಲ್ಲಿ ಹೇಳಿದ ಅಮೃತತ್ವ ಅಲ್ಲ, ಸಹಜವಾಗಿ ಇನ್ನು ಅಧ್ಯಾತ್ಮ ಅಂತ ಒಂದು ಪದ ಇದೆ. ಅಧ್ಯಾತ್ಮ ಅನ್ನೋದನ್ನು ಲೋಕದಲ್ಲಿ ನಿಮ್ಮ ಆಧ್ಯಾತ್ಮ ಪ್ರಕಾಶಕ್ಕೆ ಹೋಗಿದ್ದೆ ಅಂತಾರೆ. ಆಧ್ಯಾತ್ಮ ಪ್ರಕಾಶ ತಪ್ಪು, ಅಧ್ಯಾತ್ಮ ಪ್ರಕಾಶ ಅನ್ಬೇಕು, ಇಲ್ಲ ಆಧ್ಯಾತ್ಮಿಕ ಅಂತ ಅನ್ಬೇಕು. ಆತ್ಮನಿ ಇತಿ ಅಧ್ಯಾತ್ಮಂ ಅಂತ ಅವ್ಯಯ. ಅದು ನಮ್ಮ ದೇಹದ ಒಳಗೆ, ನಮ್ಮ ಏನೇಂದ್ರಿಯ ಮನೋಬುದ್ಧಿ ಒಳಗೆ ಇರತಕ್ಕಂತಹ ಒಂದು ವಸ್ತು ವಿಚಾರವನ್ನು ಅಧ್ಯಾತ್ಮ ವಿಚಾರ ಅಂತ, ಪರಮಾತ್ಮನ ವಿಚಾರವನ್ನು ಅಧ್ಯಾತ್ಮ ವಿಚಾರ ಅಂತ ಹೇಳ್ತಾರೆ. ಹಾಗೆ ಪ್ರಾಣ ವಿಚಾರವನ್ನು, ಮನೋವಿಚಾರವನ್ನು ಅಧ್ಯಾತ್ಮ ವಿಚಾರ ಅಂತ ಹೇಳ್ತಾರೆ. ಒಟ್ಟು ಅಧ್ಯಾತ್ಮ, ಆಧ್ಯಾತ್ಮಿಕ ಈ ರೀತಿ ಎರಡು ಪದ ಬೇರೆ ಬೇರೆ ಇದೆ. ಆಧ್ಯಾತ್ಮ ಅನ್ನೋದು ತಪ್ಪದು, ಇಲ್ಲ ಆಧ್ಯಾತ್ಮಿಕ ಅನ್ಬೇಕು, ಇಲ್ಲ ಅಧ್ಯಾತ್ಮಿಕ ಅನ್ನೋದು ತಪ್ಪು. ಅಧ್ಯಾತ್ಮಿಕ ಆಗಲ್ಲ, ಅಧ್ಯಾತ್ಮ ಅನ್ಬೇಕು, ಇಲ್ಲ ಆಧ್ಯಾತ್ಮಿಕ ಅನ್ಬೇಕು. ತುಂಬಾ ಜನ ಆಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಅನ್ಬಿಡ್ತಾರೆ. ಮ್ಯಾಗ್ಝಿನ್ ಬರುತ್ತೆ, ಆಧ್ಯಾತ್ಮ ಪ್ರಕಾಶ ಬಂದಿದೆ ಅಂತಾರೆ. ಆಧ್ಯಾತ್ಮ ಅಲ್ಲ ಅದು. ಆಧ್ಯಾತ್ಮ ವ್ಯಾಕರಣ ಪ್ರಕಾರ ಆಧ್ಯಾತ್ಮ ಆಗೋದಿಲ್ಲ. ಚೆನ್ನಾಗಿ ಅಂದ್ರೆ ಆತ್ಮ ಸಂಬದ್ಧವಾದದ್ದು ಅಧ್ಯಾತ್ಮ. ಅಧಿಯಿಂದ ಅದನ್ನು ಕುರಿತು ಅಂತ ಅರ್ಥ. ಯಾವುದನ್ನು ಕುರಿತು ಯಾವುದಿದೆಯೋ ಅದು ಅದು ಆತ್ಮನನ್ನು ಕುರಿತು ಹೇಳಿದ್ದಾಗಿರೋದು ಅಧ್ಯಾತ್ಮ. ಅಧ್ಯಾತ್ಮಂ ಅಂತ ಇದು ಅವ್ಯಯ. ಅದು ಆಧ್ಯಾತ್ಮಿಕಂ ಅನ್ನೋದು ಅವ್ಯಯ ಆಗೋಲ್ಲ. ಆಧ್ಯಾತ್ಮಿಕಂ ಅನ್ನೋದು ನಪುಂಸಕಲಿಂಗ ಆಗುತ್ತೆ. ಆಧ್ಯಾತ್ಮಿಕ, ಆಧ್ಯಾತ್ಮಿಕ, ಆಧ್ಯಾತ್ಮಿಕ ಮೂರ್ಲಿಂಗ ಉಂಟು ಅದಕ್ಕೆ. ಹೀಗೆ ಅಧ್ಯಾತ್ಮ ಒಟ್ಟು ದೇಹದ ಒಳಗಿರ್ತಕ್ಕದ್ದು, ದೇಹಾತೀತವಾಗಿರುವ ಪರಮಾತ್ಮ ವಿಚಾರ, ಅದನ್ನೆಲ್ಲ ಅಧ್ಯಾತ್ಮ ಅಂತ ಸಾಮಾನ್ಯವಾಗಿ. ಒಟ್ಟು ಮುಖ್ಯವಾಗಿ ಸ್ವಭಾವೋಧ್ಯಾತ್ಮ ಮುಚ್ಯತೆ ಅಂತ ಹೇಳಿ ಪರಮಾತ್ಮ ಸ್ವಭಾವವನ್ನೇ ಪರಮಾತ್ಮ ಅಧ್ಯಾತ್ಮ ಅಧ್ಯಾತ್ಮ ಅಂತ ಕರೀತಾನೆ. ಇನ್ನು ಪ್ರಾಣ ವಿಚಾರವನ್ನು, ಮನೋವಿಚಾರವನ್ನು ಅಧ್ಯಾತ್ಮ ವಿಚಾರ ಅಂತೂ ಗೌಣವಾಗಿ ಆಪೇಕ್ಷವಾಗಿ ಹೇಳಬಹುದು. ಹಾಗಾಗಿ ಅದನ್ನು ಗೊಂದಲವಿಲ್ಲದೇನೆ ಅಧ್ಯಾತ್ಮ ಪದ ಪ್ರಯೋಗವನ್ನು ಮಾಡ್ಕೋಬೇಕು. ಆಮೇಲೆ ಸ್ಥಾವರ ಜಂಗಮ ಅಂತ ಒಂದು ಪದ ಇದೆ. ಸ್ಥಾವರ ಜಂಗಮ ಅಂತ. ಯಾವುದು ಒಂದೇ ಕಡೆ ಇರುತ್ತೋ ಅದು ಸ್ಥಾವರ, ಯಾವುದು ಓಡಾಡುತ್ತದೆಯೋ ಅದು ಜಂಗಮ. ತಿಷ್ಠಂತೀತಿ ಸ್ಥಾವರಾಹ, ಗಚ್ಚಂತೀತಿ ಜಂಗಮಾಹ. ಸ್ಥಾಧಾತುವಿನಿಂದ ಬಂದದ್ದು ಸ್ಥಾವರ, ನಿಲ್ಲೋದು ಅಂತ. ಗಿಡಮರ ಬಳ್ಳಿಗಳೆಲ್ಲ ಸ್ಥಾವರ. ಮನುಷ್ಯರು, ಪಶುಗಳು, ಪಕ್ಷಿಗಳು, ಪ್ರಾಣಿಗಳು, ಕ್ರಿಮಿಕೀಟಗಳೆಲ್ಲ ಜಂಗಮ. ಈ ರೀತಿ ಓಡಾಡುವ ಪ್ರಾಣಿಗಳೆಲ್ಲ ಜಂಗಮ. ಒಂದೇ ಬೆಟ್ಟ ಗುಡ್ಡಗಳು, ಗಿಡಮರ ಬಳ್ಳಿಗಳು ಅದೆಲ್ಲ ಸ್ಥಾವರ. ಆ ರೀತಿ ಸ್ಥಾವರ. ಈ ಸ್ಥಾವರ ಜಂಗಮಾತ್ಮಕವಾಗಿದೆ ಈ ಜಗತ್ತು ಅಂತ ವರ್ಣನೆ ಮಾಡ್ತಾರೆ. ಒಟ್ಟು ಜಗತ್ತನ್ನು ವಿಭಾಗ ಮಾಡಿದ್ರೆ ಚೇತನ ಚೇತನ ಅಂತೀವಲ್ಲ, ಅಚೇತನವಲ್ಲ ಸ್ಥಾವರ, ಚೇತನವಲ್ಲ ಜಂಗಮ ಅಂತ. ಆದ್ರೆ ಗಿಡಮರ ಬಳ್ಳಿಗೆ ಚೇತನ ಅರಿವಿದೆ, ಇದು ಬೆಳೆಯುತ್ತೆ ಅಂತ ಹೇಳ್ತೀವಿ, ಜೀವ ಇದೆ ಅಂತೀವಿ. ಜೀವ ಇರೋ ಬೇರೆ, ಅಚೇತನ ಬೇರೆ. ಜಡ ಅನ್ನೋ ಪದವನ್ನ
ನಮ್ಮ ವೇದಾಂತದಲ್ಲಿ ಒಂದು ಜಡ ವ್ಯಕ್ತಿಗೆ ಹೇಳ್ತಾರೆ ದಡ್ಡ ಜಡ ಅರಿಯದವನು ಅಂತ. ಅದು ಅಚೇತನಕ್ಕೆ ಜಡ ಅನ್ನೋ ಪದವನ್ನ ಬಹಳ ಅಪರೂಪ, ಬಳಸೋದಿಲ್ಲ, ತುಂಬಾ ಕನ್ನಡದಲ್ಲಿ ಬಳಸ್ತೀವಿ ಜಡ ಪದಾರ್ಥ ಅಂತ ಹೇಳಿ. ಕಲ್ಲು ಮಣ್ಣು ಬೆಟ್ಟ ಗುಡ್ಡಗಳನ್ನು ಜಡ ಪದಾರ್ಥ ಅಂತೀವಿ. ಆದ್ರೆ ವೇದಾಂತದಲ್ಲಿ ಅಚೇತನ ಪದಾರ್ಥ ಅಂತ ಬಳಸ್ತಾರೆ. ಅದು ಸ್ಥಾವರ ಅನ್ನುವಾಗ ಮಾತ್ರ ಅದರಲ್ಲಿ ಇದಿದ್ರು ಜೀವ ಇದ್ರು ಬೆಳವಣಿಗೆ ಇದ್ರು ಕೂಡ ಅದು ಸ್ಥಾವರವೇ. ಗಿಡ ಮರ ಬಳ್ಳಿಗಳೆಲ್ಲ ಸ್ಥಾವರವೇ. ಅದು ಬೆಳೆಯುತ್ತೆ, ಅದು ಹಣ್ಣು ಹಂಪಲು ಕೊಡುತ್ತೆ, ಅದು ಕಡಿದು ಸಾಯುತ್ತೆ, ವ್ಯತ್ಯಾಸ ಇದ್ದು ಕೂಡ ಅದು ಸ್ಥಾವರವೇ. ಹಾಗಾಗಿ ಪ್ರಪಂಚವನ್ನ ನಾವು ವಿಭಾಗ ಮಾಡುವಾಗ ಓಡಾಡುವ ಪ್ರಾಣಿಗಳನ್ನೆಲ್ಲ ಒಂದು ಗುಂಪು, ಅಲ್ಲೇ ಒಂದೇ ಜಾಗದಲ್ಲಿ ಇರ್ತಕ್ಕಂಥಲ್ಲ ಒಂದು ಗುಂಪು ಮಾಡಿ ಒಂದೇ ಜಾಗದಲ್ಲಿರೋದ್ರ ಸ್ಥಾವರ, ಓಡಾಡುವುದಲ್ಲ ಜಂಗಮ ಅಂತ, ಗಚ್ಚಂತಿ ಜಂಗಮ ಅಂತ. ಹಾಗೆ ಸಂಸ್ಕಾರ ಅಂತ ಒಂದು ಪದ ಇದೆ. ಸಂಸ್ಕಾರ ಅನ್ನೋ ಪದಕ್ಕೆ ದೋಷ ಅಪನಯನಂ ಗುಣಾಧಾನಂ ಸಂಸ್ಕಾರ ಅಂತ. ಏನಾದ್ರು ಒಂದು ದೋಷ ಇದ್ರೆ ಅದು ತೆಗೆಯೋದು ಸಂಸ್ಕಾರ. ಏನಾದ್ರು ಗುಣವನ್ನು ಹಾಕಬೇಕಾದ್ರೆ ಗುಣವನ್ನು ಹಾಕೋದು ಸಂಸ್ಕಾರ. ಸಮ್ಮನ್ನು ಚೆನ್ನಾಗಿ ಕರೋತಿ ಸಂಸ್ಕಾರ. ಆ ವಸ್ತುನ ಚೆನ್ನಾಗಿ ಮಾಡುವುದು ಅಂದ್ರೆ ಒಂದು ಸುಂದರವಾಗಿ ಮಾಡೋದು ಅಥವಾ ಒಂದು ಸುಸಂಸ್ಕೃತವಾಗಿ ಅಂದ್ರೆ ಒಳ್ಳೆ ಶಾಸ್ತ್ರೀಯ ಮನುಷ್ಯನನ್ನಾಗಿ ಮಾಡೋದು, ಒಳ್ಳೆ ಯೋಗ್ಯನನ್ನಾಗಿ ಮಾಡೋದು ಸಂಸ್ಕಾರ. ಪದಾರ್ಥಗಳಿಗೂ ಸಂಸ್ಕಾರ, ವ್ಯಕ್ತಿಗಳಿಗೂ ಸಂಸ್ಕಾರ. ಇನ್ನು ಷೋಡಶ ಸಂಸ್ಕಾರ ಅಂತೀವಿ. ಗರ್ಭಾಧಾನ, ಪುಂಸವನ, ಸೀಮಂತ, ಜಾತಕರ್ಮ, ಅನ್ನಪ್ರಾಶನ, ಉಪನಿಷ್ಕ್ರಮಣ, ಚೌಲ, ಉಪನಯನ, ವ್ರತಚತುಷ್ಟಯ, ವಿವಾಹಾದಿ ಸಂಸ್ಕಾರಗಳು ಅಂತ. ಅದು ಮನಸ್ಸಿಗೆ ಪ್ರಾಕೃತ ಸ್ವಭಾವ ಹೋಗಿ ಶಾಸ್ತ್ರೀಯ ಸ್ವಭಾವ, ದೈವಿ ಸ್ವಭಾವ ಬರೆಸೋದಕ್ಕಾಗಿ ಮಾಡುವಂತಹ ಕರ್ಮಗಳು ಅಂತ. ಆದರೆ ಸಂಸ್ಕಾರ ಅಂತ ಅನ್ನುವಾಗ ದೋಷವನ್ನು ತೆಗೆದುಹಾಕೋದು, ಗುಣ ಹಾಕೋದು ಅನ್ನೋದು ಎಲ್ಲ ಸೇರೋದು. ಕೆಲವು ಸಲ ಇವಾಗ ಕಬ್ಬಿಣ ತುಕ್ಕಿಡಿದ್ರೆ ಆ ತುಕ್ಕನ್ನು ಉಜ್ಜಿಬಿಟ್ಟು ಅದೊಂದು ಸಂಸ್ಕಾರ. ಆಮೇಲೆ ಪೈಂಟ್ ಹೊಳೆಯೋದು ಅದು ಇನ್ನೊಂದು ಸಂಸ್ಕಾರ. ಹಾಗೆ ಉಪನಯನ ಮಾಡೋದು, ಇನ್ನು ಕಾಮಚಾರ, ಕಾಮವಾದ, ಕಾಮಭಕ್ಷಣ ಬಿಡಿಸೋದು ಒಂದು ಸಂಸ್ಕಾರ. ಗಾಯತ್ರಿ ಕೊಟ್ಟು ಅಗ್ನಿ ಕಾರ್ಯ ಮಾಡಿಸಿ ವೇದಾಧ್ಯಯನ ಮಾಡೋದು ಅದೊಂದು ರೀತಿ ಸಂಸ್ಕಾರ. ಹೀಗೆ ಸಂಸ್ಕಾರ ಅನ್ನೋದು ನಮ್ಮ ಲೋಕದಲ್ಲಿ ಮಾತ್ರ ಸಂಸ್ಕಾರ ಕರ್ಮವನ್ನ ಅಪರ ಕರ್ಮಕ್ಕೂ ಅವ್ರ ಸಂಸ್ಕಾರ ಆಯ್ತು ಅವ್ರದ್ದು ಅಂತ ಹೇಳ್ತಾರೆ. ಸತ್ತೋಗಿದ್ರೆ ಕ್ರಿಮಿನೇಷನ್ ಅಂತ ಇಂಗ್ಲೀಷ್ ಹೇಳ್ತಾರಲ್ಲ, ಅಂತ್ಯೇಷ್ಟಿ ಸಂಸ್ಕಾರ ಅಂತ ಅದಕ್ಕೆ ಸಾಮಾನ್ಯ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೇನು ಮೀಸಲಾಗಿಲ್ಲ ಸಂಸ್ಕಾರ ಅನ್ನೋ ಪದ. ಸಂಸ್ಕಾರ ಅನ್ನೋದು ಯಾವುದನ್ನು ಬೇಕಾದಕ್ಕೂ ಉಪಯೋಗಿಸ್ಬೋದು, ಯಾವುದನ್ನು ಶುದ್ಧಿ ಮಾಡೋದಕ್ಕೂ ಸಂಸ್ಕಾರ ಮಾಡೋದು ಅಂತ ಹೇಳ್ಬಹುದು, ಏನು ತಪ್ಪಾಗೋದಿಲ್ಲ. ಷೋಡಶ ಸಂಸ್ಕಾರ ಅಂತ ಹೇಳ್ತಾರೆ. ಮತ್ತು ಪದಾರ್ಥಗಳಿಗೆ ದೋಷ ತೆಗೆದು ಗುಣ ಹಾಕೋ ಸಂಸ್ಕಾರ ಅಂತಾರೆ. ಲೋಕದಲ್ಲಿ ಹೇಳ್ದಲ್ಲ ಅಂತ್ಯೇಷ್ಟಿ ಕರ್ಮಕ್ಕೂ ಸಂಸ್ಕಾರ ಅಂತಾರೆ. ವೇದಾಂತದಲ್ಲಿ ಆ ಅರ್ಥಕ್ಕೆ ಮಾತ್ರ ಸಂಸ್ಕಾರ ಅಂತ ಹೇಳೋ ಪದ ಏನಿಲ್ಲ, ಇದಕ್ಕೆ ಇಟ್ಕೊಂಡಿಲ್ಲ. ಅಂತ್ಯೇಷ್ಟಿ ಕರ್ಮಕ್ಕೆ ಮಾತ್ರ ಸಂಸ್ಕಾರ ಅಂತ ಹೇಳಿರೋದು ಏನಿಲ್ಲ, ಇದಕ್ಕೆ ಹೇಳಿದ್ದಾರೆ. ಅದು ಇದು ಕರ್ಮ ಕಾರ್ಯ ಅನ್ನುವಾಗ ಉತ್ಪಾದ್ಯ, ಆಪ್ಯ, ಸಂಸ್ಕಾರ್ಯ, ವಿಕಾರ್ಯ ಅಂತ ಹೇಳ್ತಾರೆ. ಒಂದು ಕರ್ಮ ಏನಾದ್ರು ಉಂಟು ಮಾಡುತ್ತೆ, ಏನಾದ್ರು ಪಡಿಸತ್ತೆ, ಅಥವಾ ಏನಾದ್ರು ದೋಷವನ್ನು ತೆಗೆದುಹಾಕುತ್ತೆ, ಗುಣವನ್ನು ಉಂಟು ಮಾಡುತ್ತೆ, ಏನಾದ್ರು ಬದಲಾವಣೆ ಮಾಡುತ್ತೆ ಅಂತ ಅಲ್ಲಿ ಸಂಸ್ಕಾರ ಅಂತ ಪದ ಬರುತ್ತೆ. ಸನ್ಯಾಸ ಅಂತ ಒಂದು ಪದ ಇದೆ. ಸನ್ಯಾಸ ಅನ್ನೋ ಪದವನ್ನು ಕೂಡ ಬಹಳ ಇದಾಗಿ ತಗೋಬೇಕು. ಇದರಲ್ಲಿ ಲೋಕದಲ್ಲಿ ಒಂದು ಚತುರ್ಥಾಶ್ರಮ, ತುರಿಯಾಶ್ರಮ ಅಂತ ಏನು ಹೇಳ್ತಾರೆ, ಆ ಸ್ವೀಕಾರ ಮಾಡಿದಂತಹ ತ್ರೈವರ್ಣಿಕರನ್ನ ಸನ್ಯಾಸಿಗಳು ಅಂತ. ತ್ರೈವರ್ಣಿಕರು ಉಂಟು ಸನ್ಯಾಸ ಅಂತ. ಯಾಕಂದ್ರೆ ಯಾರ್ಯಾರಿಗೆ ಉಪನಯನವಿರುತ್ತದೆಯೋ, ಯಾರ್ಯಾರಿಗೆ ವೇದಾಧಿಕಾರವಿರುತ್ತದೆಯೋ ಅವರೆಲ್ಲ ಸನ್ಯಾಸಾಶ್ರಮ ಅಂತ ಹೇಳಿ ಒಂದು ಶಾಸ್ತ್ರೋಕ್ತ ರೀತಿಯಿಂದ ಮಾಡಿಕೊಳ್ಳುವ ಒಂದು ಕ್ರಮ. ಅದು ಕಾಯಿ ಬಟ್ಟೆ ಹೊಡೆದು ಒಂದು ಪರಂಪರೆ ಪದ್ಧತಿಗೆ ಬಂದಿದೆ. ಅದೇ ಅದರಲ್ಲಿ ವಾದ ಮಾಡೋಕ್ಕೇನೂ ಇಲ್ಲ. ಸನ್ಯಾಸಿಗಳೆಲ್ಲ ಕಾಯಿ ಬಟ್ಟೆ ಉಟ್ಕೊಂಡಿರ್ತಾರೆ. ಅದು ವಿವರ್ಣವಾಸ ಅಂತ ಅಷ್ಟೇ ಇದೆ. ವಿವರ್ಣವಾಸ ಅನ್ನೋಕ್ಕೆ ಮಲ್ಲಿನ ವಸ್ತ್ರ ಅಂತ ಅರ್ಥ ಮಾಡ್ತಾರೆ. ಬಾಕಿ ಎಲ್ಲಾ ಜನರು ಉಡುವ ಬಣ್ಣಕ್ಕಿಂತ ಬೇರೆ ಯಾವ್ದಾದ ಬಣ್ಣ ಅಂತ ಅರ್ಥ ಮಾಡ್ತಾರೆ. ಲೋಕ ರೂಢಿಯಲ್ಲಿ, ಸಂಪ್ರದಾಯದಲ್ಲಿ ಕಾಯಿ ಬಟ್ಟೆ ಉಟ್ಕೊಂಡಿದ್ದಾರೆ. ಆದ್ರೆ ಶಂಕರಾಚಾರ್ಯರು ಮಾತ್ರ ಆ ಒಂದು ಕಾಯಿ ಬಟ್ಟೆ ಉಡೋದು, ಚತುರ್ಥ ಸ್ವೀಕಾರ ಅಷ್ಟೇ ಅರ್ಥ ಅಲ್ಲದೇನೆ ಸನ್ಯಾಸ ಅನ್ನೋದು ಮನಸ್ಸಿನ ಧರ್ಮ, ಅದು ಒಂದು ನಡವಳಿಕೆ, ಒಂದು ಗುಣ, ಒಂದು ಸ್ವಭಾವ ಅಂತ ಹೇಳ್ತಾರೆ. ಯಾವ ಒಂದು ತನ್ನದಾದ ವಸ್ತುವಿನಲ್ಲೂ ಅಭಿಮಾನವಿಲ್ಲದೆ ಇದ್ದವನಾಗಿರೋದು, ಯಾವ ವ್ಯಕ್ತಿಯಲ್ಲೂ ಅಂಟ್ಕೊಳ್ಳದೆ ಇರುವುದು, ಇಹಲೋಕದ ಸುಖಕ್ಕಾಗಿ ಆಗಲಿ ಪರಲೋಕ ಸುಖಕ್ಕಾಗಿ ಆಗಲಿ ಏನು ಚೇಷ್ಟೆ ಮಾಡದೇ ಇದ್ದವನು, ಇಂದ್ರಿಯ ಸುಖಕ್ಕಾಗಿ ಆಗಲಿ ಇಹಲೋಕದ ಪುಣ್ಯಕ್ಕಾಗಿ ಆಗಲಿ ಯಾವುದೇ ವಿಶೇಷಕ್ಕಾಗಲಿ ಚೇಷ್ಟೆ ಮಾಡದೆ
ಆತ್ಮ ವಿಚಾರವನ್ನೇ ನಿರಂತರ ಮಾಡುವ ಆತನು, ತತ್ವಚಿಂತನೆಯನ್ನೇ ಮಾಡುವ ಆತನು ಅವನು ಸನ್ಯಾಸಿ ಅಂತ ಹೇಳ್ತಾರೆ. ಆ ಅರ್ಥ ತೆಗೆದುಕೊಂಡ್ರೆ ಅದು ಯೂನಿವರ್ಸಲ್ ಆಗೋದನ್ನ ಎಲ್ಲರಿಗೂ ಹೊಂದುತ್ತದೆ. ಆದ್ರಿಂದ ಎಲ್ಲಾ ವರ್ಣದವರು, ಎಲ್ಲಾ ಜಾತಿಯರು, ಎಲ್ಲಾ ಲಿಂಗದವರು ಬರ್ತಾರೆ. ಆತ್ಮಚಿಂತನೆಯನ್ನೇ ಮಾಡೋದು ಸರ್ವದಾ ಅನ್ನುವಂಥ ಸಂಕಲ್ಪ ಇಟ್ಕೊಂಡು ಸರ್ವದಾ ಅದನ್ನೇ ಮಾಡೋದಲ್ಲ, ಅದು ಆಂತರಿಕ ಅರ್ಥದಲ್ಲಿ ಅದು ಮುಖ್ಯಾರ್ಥದಲ್ಲಿ ಅದೇ ಸನ್ಯಾಸ. ಸಮ್ಮನೆ ಸಂಪೂರ್ಣ ಚೆನ್ನಾಗಿ ಆಸ ನಿಶ್ಚಯವಾಗಿ ಕೂತ್ಕೊಂಡು ಅದಕ್ಕಾಗಿ ಕೂರೋದು, ಎಲ್ಲವನ್ನೂ ಸಂಪೂರ್ಣವಾಗಿ ಬಿಟ್ಟು ಆತ್ಮ ಪ್ರಾಪ್ತಿಗಾಗಿಯೇ ಆತ್ಮಜ್ಞಾನಕ್ಕಾಗಿಯೇ ಹಗಲು ಇರಲು ಪ್ರಯತ್ನ ಪಡುತ್ತಿರುವುದೇ ಸನ್ಯಾಸ. ಅದು ಮುಖ್ಯಾರ್ಥದ ಸನ್ಯಾಸ. ಅದಕ್ಕೆ ಅವ್ಯಕ್ತ ಲಿಂಗೋ ಅವ್ಯಕ್ತ ಆಚಾರ ಅಂತ, ಹೊರಗಿನ ಯಾವ ಲಿಂಗವೂ ಗುರುತು ಇಲ್ಲದೆ ಇರೋದು ಅಂತ. ಯಾಕೆ ಸ್ವಾಮಿಗಳು ಛಾಂದೋಗ್ಯದ 23ನೇ ಖಂಡ 2ನೇ ಅಧ್ಯಾಯ 23ನೇ ಖಂಡದಲ್ಲಿ ಅವ್ಯಕ್ತ ಲಿಂಗೋ ಅವ್ಯಕ್ತ ಆಚಾರ ಅನ್ನಕ್ಕೆ ದಂಭಾಚಾರ ಇರತಕ್ಕಂತಹ ಆಚಾರ ಲಿಂಗ ಇರೋದು ಅಂತ ಅರ್ಥ, ವ್ಯಾಖ್ಯಾನಕ್ಕೆ ಅರ್ಥ ಮಾಡಿದಾರಂತೆ. ಅಂದ್ರೆ ಈ ಲಿಂಗ ಉಂಟು, ದಂಡ ಕಮಂಡಲಾದ್ರೂ ಇಟ್ಕೋಬೇಕು, ಅದು ಕಾವಿ ಬೆಟ್ಟ ಆದ್ರೂ ಇರಬೇಕು ಅವ್ರದ ಪ್ರಕಾರ, ದಂಭಾಚಾರ ಇರಬಾರ್ದು ಅನ್ನೋ ಅರ್ಥದಲ್ಲಿ ಅವ್ಯಕ್ತ ಲಿಂಗೋ ಅವ್ಯಕ್ತ ಅಂತ ಅರ್ಥ ಮಾಡಿದ್ದಾರೆ. ಭಾಷ್ಯಕಾರರು ಆ ರೀತಿ ತೆಗೆದುಕೊಂಡಂಗೆ ಕಾಣೋದಿಲ್ಲ. ಲಿಂಗ ಅಂದ್ರೆ ಯಾವ ಗುರುತು ಇಲ್ಲ, ಅವನಿಗೆ ಕಾವಿ ಬಟ್ಟೆ ಗುರುತು ಇಲ್ಲ, ಅಥವಾ ದಂಡ ಕಮಂಡಲಾದಿ ಗುರುತು ಇಲ್ಲ, ಪಾದುಕಾದಿ ಗುರುತು ಇಲ್ಲ ಅಂತ ಅಲೌಕಿಕವಾದಂತಹ ನಡವಳಿಕೆಯಿಂದ ಅಂಧವ ಜಡವಚ್ಚಾಪಿ ಮೂಕವಚ್ಚ ಮಹೀಂಚರೇತ್ ಅಂತ ಏನು ಹೇಳ್ತಾರೆ, ಆ ರೀತಿ ನಡವಳಿಕೆ ಇಟ್ಕೊಂಡು ಆತ್ಮಾನುಸಂಧಾನ ಆತ್ಮಚಿಂತನೆ ಅಥವಾ ಆತ್ಮಜ್ಞಾನಿಯಾಗಿ ಇತರ ಯಾದೃಚ್ಛಿಕೋ ಭವೇದಿರ, ಒಂದು ಗೊತ್ತಾದ ಊರು, ಗೊತ್ತಾದ ಜನ, ಗೊತ್ತಾದ ಆಹಾರ, ಗೊತ್ತಾದ ಏನೂ ಇಲ್ದೇನೆ ಅವನು ಅನ್ಪಾಡಿಗೆ ಆತ್ಮಚಿಂತನೆ ಮಾಡ್ಕೊಂಡು ತಿರುಗ್ತಾ ಹೋಗ್ತಾ ಇರೋನು ಅಂತ. ಅವನಿಗೆ ಪರಿವ್ರಾಜಕ ಅಂತ ಇನ್ನೊಂದು ಹೆಸರು. ಪರಿನೇ ಸುತ್ತಲೂ ಎಲ್ಲಾ ಕಡೆಯಲ್ಲಿಯೂ ವ್ರಜತಿ ತಿರುಗುತ್ತಾನೆ, ಅಡ್ಡಾಡುತ್ತಾನೆ ಅಂತ ಪರಿವ್ರಾಜಕ ಅಂತ ಸನ್ಯಾಸಿಗೂ ಹೇಳ್ತಾರೆ. ಒಟ್ಟು ಸನ್ಯಾಸ ಅನ್ನೋ ಪದವನ್ನ ಸ್ಮೃತಿ ಗ್ರಂಥದಲ್ಲಿ ಒಂದು ರೀತಿ 4 ತರ ಸನ್ಯಾಸಿ ಭಾಗ ಮಾಡ್ತಾರೆ. ಕುಟೀಚಕ, ಬಹುದಕ, ಹಂಸ, ಪರಮಹಂಸ ಅಂತ 4. ಕುಟೀಚಕನಿಗೆ ಶಿಖಾ ಯಜ್ಞೋಪವೀತ ಇರುತ್ತೆ, ಅವನಿಗೆ ತನ್ನ ಪತ್ನಿ ಸಮೇತನಾಗಿ ಇರ್ತಾನೆ, ಅಗ್ನಿ ದೇವತಾಪುರ ಇರ್ತಾನೆ ಅಂತ. ಬಹುದಕ ಹಂಸನಿಗೂ ಇರುತ್ತೆ ಅಂತ ಕೆಲವು ಹೇಳ್ತಾರೆ. ಪರಮಹಂಸನಿಗೆ ಮಾತ್ರ ಯಾವ ಶಿಖಾ ಯಜ್ಞೋಪವೀತಾದಿಗಳು ಯಾವುದು ಇರೋದಿಲ್ಲ ಅಂತ. ಯಜ್ಞೋಪವೀತಂ ವೇದಾಂಶ ಸರ್ವಂತ ವರ್ಜಯೇ ಯತಿ ಅಂತ ಬೃಹದಾನಕದ ಶಂಕರಾಚಾರ್ಯರು ಯತಿಯಾದವನು ಯಜ್ಞೋಪವೀತ ವೇದ ಶಿಖಾ ಎಲ್ಲವನ್ನು ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಅದು ವೇದೋಕ್ತವಾದ ಸನ್ಯಾಸ ಅಂತ ಒಂದು, ಬಾಕಿ ಇದೆಲ್ಲ ಸ್ಮೃತ್ಯುಕ್ತವಾದ ಸನ್ಯಾಸ ಅಂತ. ಸ್ಮೃತ್ಯುಕ್ತವಾದ ಸನ್ಯಾಸಕ್ಕೆ ವೇದಾಧ್ಯಯನ, ಸುರಾರ್ಚನೆ ಮತ್ತೆ ಶಿಖಾ ಯಜ್ಞೋಪವೀತಾದಿಗಳೆಲ್ಲ ಇರುತ್ತೆ. ಶ್ರುತ್ಯುಕ್ತವಾದ ಸನ್ಯಾಸಕ್ಕೆ ಇದಮೇವ ಏಕಂ ವೇದೋಕ್ತಂ ಪಾರಿವ್ರಾಜ್ಯಂ ಯತ್ ತ್ರಿದಂಡ ಮಂಡಲವಾದಿ ಅಪರಿಗ್ರಹ ಅಂತ. ಅಲ್ಲಿ ದಂಡ ಕಮಂಡಲು ಆ ಪಾದಕ್ಕೆ ಯಾವುದು ಇಟ್ಕೊಳ್ತೀನಿ, ಸರ್ವದಾ ಆತ್ಮಸ್ವರೂಪಾನುಸಂಧಾನ, ಆತ್ಮಸ್ವರೂಪದ ನೆಲೆ ನಿಲ್ಲುವುದು, ಈ ರೀತಿಯಾದಂತಹ ಒಂದು ನಡವಳಿಕೆ ಇರೋದನ್ನೇ ಮುಖ್ಯವಾದ ಸನ್ಯಾಸ ಅಂತ ಹೇಳ್ತಾರೆ. ಅದು ವೇದೋಕ್ತವಾದ ಪಾರಿವ್ರಾಜ್ಯ, ಪರಮಹಂಸ ಅಂತ. ಆದ್ರೆ ಇವತ್ತು ಎಲ್ಲರೂ ಸನ್ಯಾಸ ಸ್ವೀಕಾರ ಮಾಡುವಾಗ ಪರಮಹಂಸಾಖ್ಯ ಸನ್ಯಾಸಾಶ್ರಮಂ ಕರಿಷ್ಯೇ ಸಂಕಲ್ಪ ಮಾಡ್ಕೊಂಡು ಅದನ್ನೇ ಸಂಕಲ್ಪ ಮಾಡ್ತಾರೆ. ಪರಮಹಂಸ ಅಂತ ಅನ್ಕೋತಾರೆ. ಆಚಾರ ನಡವಳಿಕೆ ಮಾತ್ರ ಕುಟೀಚಕ ಬಹುದಿಕ ಆಚಾರವೆಲ್ಲ ಸೇರ್ಕೊಂಡ್ಬಿಟ್ಟಿದೆ. ಈ ಆಚಾರ ನಡವಳಿಕೆಗಳು ತುಂಬಾ ವ್ಯತ್ಯಾಸ ಇದೆ. ಇನ್ನು ಹೇಳೋದಾದ್ರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಎಷ್ಟು ಜನ ಸನ್ಯಾಸಿಗಳಿದಾರೋ ಅಷ್ಟು ತರಹ ಆಚಾರವಿದೆ ಅಂತಂದ್ರೂ ತಪ್ಪಾಗಲ್ಲ. ಒಬ್ಬೊಬ್ಬರು ಅನ್ನಂತಹ ನಡವಳಿಕೆ ಇಟ್ಕೊಂಡಿದ್ದಾರೆ. ಅದನ್ನ ಯಾರನ್ನು ಖಂಡನೆ ಮಾಡೋಕ್ಕಾಗಲ್ಲ, ಮಂಡನೆ ಮಾಡೋಕ್ಕಾಗಲ್ಲ. ಒಟ್ಟು ಶಂಕರ ಭಗವತ್ಪಾದರ ಪ್ರಕಾರವಾಗಿ ಸನ್ಯಾಸಿ ಅಂತಂದ್ರೆ ಸರ್ವಸಂಗ ಪರಿತ್ಯಾಗ ಮಾಡಿ ನಿರಂತರವಾಗಿ ಆತ್ಮಚಿಂತನೆಯಲ್ಲಿಯೇ ಮುಳುಗಿರುವ ಆತನನ್ನ ಸನ್ಯಾಸ ಅಂತ ಹೇಳ್ತಾರೆ. ಈ ಸನ್ಯಾಸಕ್ಕೆ ಎಲ್ಲರೂ ಅಧಿಕಾರಿಗಳು, ಎಲ್ಲರೂ ಮಾಡತಕ್ಕದ್ದೇ. ಇದೆಂದ್ರೆ ಪ್ರವೇಶಿಸು ಅಂತ ತಿಳ್ಕೊಂಡು ಸಾಕು.